ವೆಲ್ಕಮ್ ಟು ಓಮ್ಲಿ ಶೆಫ್ ಅಡುಗೆ. ನಾನಿವತ್ತು ವಿಭಿನ್ನವಾದ ಇಟಗಿದ ಅವರೆಕಾಳು ಸಾರು, ರಾಗಿ ಕಲಸಿ ರೊಟ್ಟಿ ಮಾಡ್ತಿದ್ದೀನಿ. ಈ ರೆಸಿಪಿ ಈಸಿಯಾಗಿದೆ, ತುಂಬ ರುಚಿಯಾಗಿದೆ. ಸಿಹಿ ಖಾರ ಎರಡೂ ಥರದ ಅಡುಗೆ ಇದು. ಮೊದಲಿಗೆ ನಾನು ಒಂದು ಪಾತ್ರೆಗೆ ಒಂದು ಲೋಟ ನೀರು ಹಾಕಿ ಕುದಿಯೋಕ್ಕೆ ಇಟ್ಕೊತೀನಿ. ಒಂದು ಸ್ಪೂನ್ ಉಪ್ಪು, ಒಂದು ಸ್ಪೂನ್ ತುಪ್ಪ ಹಾಕ್ಕೊಳ್ತೀನಿ. ಕುದಿ ಬಂದಮೇಲೆ 2 ಬಟ್ಲು ರಾಗಿ ಹಿಟ್ಟು ಹಾಕ್ಕೊಳ್ತೀನಿ. ಈ ಹಿಟ್ಟನ್ನ ಚೆನ್ನಾಗಿ ನಾದ್ಕೊಂಡು ರೊಟ್ಟಿನ ತೊಟ್ಕೊಳ್ತೀನಿ. ರೊಟ್ಟಿನ 2 ಕಡೆ ತಿರುಗಿಸಾಕಿ ಚೆನ್ನಾಗಿ ಬೇಯಿಸ್ಕೊಳ್ತೀನಿ. ಇವಾಗ ನಾನು ಒಂದು ಮಿಕ್ಸಿ ಜಾರ್ಗೆ ತುರಿದಿರೋ ತೆಂಗಿನಕಾಯಿ ಹಾಕಿ ನುಣ್ಣಗೆ ರುಬ್ಕೊಳ್ತೀನಿ. 1-2 ಸ್ಪೂನು ಒಂದು ಬಟ್ಲಿಗೆ ಎತ್ತಿಟ್ಕೊಳ್ತಿದ್ದೀನಿ. 1 ಸ್ಪೂನ್ ಗಸಗಸೆನ ಹುರ್ಕೊಳ್ತೀನಿ. ಹುರ್ಕೊಂಡಿರೋ ಗಸಗಸೆನ ರುಬ್ಬಿರೋ ಕಾಯಿ ಒಳಗಡೆ ಹಾಕ್ಕೊಳ್ತೀನಿ. 1-2 ಸ್ಪೂನು ಕಡಲೆ, 2 ಏಲಕ್ಕಿ, ಬೆಲ್ಲ ಹಾಕಿ ಸಣ್ಣಗೆ ರುಬ್ಕೊಳ್ತೀನಿ. ಪಾತ್ರೆಗೆ 1/4 ಲೋಟ ನೀರಿಟ್ಟು ಬಿಸಿ ಮಾಡ್ಕೊಳ್ತೀನಿ. ರುಬ್ಬಿರೋ ಮಿಶ್ರಣನ ಅದರೊಳಗಡೆ ಹಾಕಿ ಒಂದು ಕುದಿ ಬೇಯಿಸ್ಕೊಳ್ತೀನಿ. ಇದನ್ನು ಜಾಸ್ತಿ ಏನು ಕುದಿಸ್ಕೊಳ್ಳೋದೇನು ಬೇಡ, ಒಂದು ಕುದಿ ಬಂದರೆ ಸಾಕು. ಸಾಂಬಾರು ಮಾಡಲಿಕ್ಕೆ ಒಂದು ಮಿಕ್ಸಿ ಜಾರ್ಗೆ ಕಟ್ ಮಾಡ್ಕೊಂಡಿರೋ ಈರುಳ್ಳಿ, ಟೊಮೆಟೊ, ಬೆಳ್ಳುಳ್ಳಿ, ಶುಂಠಿ, ಅರಿಶಿನ, ತೆಂಗಿನ ತುರಿ, 1 ಬಟ್ಲು, ಏಲಕ್ಕಿ, ಚಕ್ಕೆ, 1 ಸ್ಪೂನು ಖಾರ ಪುಡಿ, ಒಂದು ಸ್ಪೂನು ಜೀರಿಗೆ ಪುಡಿ, ಮೆಣಸು 1 10 ಕಾಳು, ಲವಂಗ 1 4-5, ಗಸಗಸೆ 1 ಸ್ಪೂನು, ಧನಿಯಾ ಪುಡಿ 1.5 ಸ್ಪೂನು, ಕಡಲೆ 1 ಸ್ಪೂನು, ಕೊತ್ತಂಬರಿ ಸೊಪ್ಪು 1 ಹಿಡಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಸಣ್ಣಗೆ ರುಬ್ಕೊಳ್ತೀನಿ. ಕುಕ್ಕರ್ಗೆ 2-3 ಸ್ಪೂನು ಆಯಿಲ್ ಹಾಕ್ಕೊಳ್ತೀನಿ.
ಹಾಕ್ಕೊಳ್ತೀನಿ. ಒಗ್ಗರಣೆಗೆ ಕಟ್ ಮಾಡ್ಕೊಂಡಿರೋ ಈರುಳ್ಳಿ, ಗೆಜ್ಕೊಂಡಿರೋ ಬೆಳ್ಳುಳ್ಳಿ, ಕರಿಬೇವು, ಟೊಮೆಟೊ ಎಲ್ಲ ಹಾಕಿ ಚೆನ್ನಾಗಿ ಹುರ್ಕೊಳ್ತೀನಿ. ಚೆನ್ನಾಗಿ ಫ್ರೈ ಆದಮೇಲೆ ಅವರೇ ಬೇಳೆ ಹಾಕ್ಕೊಂಡು ಕೈ ಆಡಿಸ್ಕೊಳ್ತೀನಿ. ಇವಾಗ ನಾನು ರುಬ್ಬಿರೋ ಮಿಶ್ರಣ ಹಾಕ್ಕೊಳ್ತೀನಿ. ಹಸಿ ಸ್ಮೆಲ್ ಹೋಗೋವರೆಗೂ ಕೈ ಆಡಿಸಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಲಿಡ್ ಕ್ಲೋಸ್ ಮಾಡಿ 1 ವಿಷಲ್ ಕೂಗಿಸ್ಕೊಳ್ತೀನಿ. ಎರಡು ಬಟ್ಲಿಗೆ ಮಾಡ್ಕೊಂಡಿರೋ ರೊಟ್ಟಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ತೀನಿ. ಒಂದು ಬಟ್ಲಿಗೆ ಸಾಂಬಾರು ಹಾಕಿ ರುಬ್ಬಿಟ್ಕೊಂಡಿರೋ ತೆಂಗಿನ ಹಾಲು ಹಾಕ್ಕೊಳ್ತೀನಿ. ಇನ್ನೊಂದು ಬಟ್ಲಿಗೆ ಸ್ವೀಟ್ ಪಾಯಸ ಹಾಕಿ ಸ್ವಲ್ಪ ಎಳ್ಳು ಹಾಕಿ ಕಲಸಿ ಇಟ್ಕೊಳ್ತೀನಿ. ಸಿಹಿ ಖಾರದ ಕಲಸು ರೊಟ್ಟಿ ಸವಿಯಲು ಸಿದ್ಧ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.